ನಮಸ್ತೆ ಬಲಿಷ್ಠ ಭೋಗಿ ವಾರ್ತಾಧನಗಳೇ. ಕ್ರಿಶ್ ಜೀವನ್ ಶಾಲಾ ಈ ಹೊಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾಕೆ ಈ ಯೂಟ್ಯೂಬನ್ನು ನಾನು ಮಾಡ್ತಾ ಇದ್ದೀನಿ, ಇದರ ಮೂಲಕ ನಾನು ನಿಮ್ಮ ಜೊತೆ ಏನನ್ನು ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಅನ್ನೋದಾದರೆ, ನಮ್ಮ ಜೀವನದಲ್ಲಿ ಬೇಕಾಗಿರುವಂಥ ಅನೇಕ ರೀತಿಯಾದಂಥ ಜ್ಞಾನವನ್ನು, ವಿವೇಕವನ್ನು, ವೈರಾಗ್ಯವನ್ನು, ಹಾಗೆ ಬೇಕಾಗಿರುವಂಥ ಅನೇಕ ಸಲಹೆಗಳು ನಮ್ಮ ಜೀವನದಲ್ಲಿ ಪ್ರತಿಯೊಂದು ಡೈಮೆನ್ಷನ್ಸಲ್ಲೂ, ಅಂದರೆ ಪ್ರತಿಯೊಂದು ದೃಷ್ಟಿಕೋನದಲ್ಲೂ ಕೂಡ ನಮ್ಮ ಜೀವನ ಅತ್ಯುತ್ತಮವಾಗಿ ಇರಬೇಕು ಅಂತಂದರೆ ಹೇಗಿರಬೇಕು, ಏನಿರಬೇಕು ಅನ್ನೋದನ್ನು ಶ್ರೀಕೃಷ್ಣ ಪರಮಾತ್ಮ ನಮಗೆ ಭಗವದ್ಗೀತೆಯ ಮೂಲಕ ಮತ್ತು ಉದ್ಧವ ಗೀತೆಯ ಮೂಲಕ ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಿದ್ದಾರೆ. ಆದರೆ ಎಲ್ರಿಗೂ ಭಗವದ್ಗೀತೆಯನ್ನು ಓದೋಂಥದ್ದು, ಅರ್ಥ ಮಾಡ್ಕೊಳ್ಳೋಂಥದ್ದು, ಉದ್ಧವ ಗೀತೆಯನ್ನು ಓದೋಂಥದ್ದು, ಅರ್ಥ ಮಾಡ್ಕೊಳ್ಳೋಂಥದ್ದು ಬಹಳ ಕಷ್ಟ ಆಗ್ತದೆ. ಇಡೀ ಪ್ರಪಂಚದಾದ್ಯಂತ ನೀವು ಯಾವುದೇ ಒಂದು ಒಳ್ಳೆಯ ವಿಚಾರವನ್ನು ತೆಗೆದುಕೊಳ್ಳಿ, ಅದರ ಮೂಲ ಎಲ್ಲಿ ಅಂತ ಹುಡುಕಕ್ಕೆ ಹೋಯ್ತು ಅಂತಂದರೆ ಅದು ನಮ್ಮ ಭಾರತೀಯ ಸನಾತನ ಧರ್ಮದಲ್ಲಿರುತ್ತೆ. ನಮ್ಮ ಭಾರತೀಯ ಸನಾತನ ಧರ್ಮದ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ ರಾಮಾಯಣ, ಭಗವದ್ಗೀತೆ, ರಾಮಾಯಣ ಮಹಾಭಾರತ ಅಂತ ದೊಡ್ಡ ಮಹಾಕಾವ್ಯಗಳು, ಜೊತೆಗೆ ಭಗವದ್ಗೀತೆ, ಇದರಲ್ಲಿ ಇಲ್ಲದೇ ಇರುವಂಥ ಒಳ್ಳೆಯ ವಿಚಾರಗಳು ಪ್ರಪಂಚದ ನೀವು ಯಾವುದೇ ಸಂಸ್ಕೃತಿಯಲ್ಲಾಗಲಿ, ಯಾವುದೇ ಮತದಲ್ಲಾಗಲಿ ಒಳ್ಳೆಯ ವಿಚಾರಗಳನ್ನು ನೀವು ಯಾವುದಲ್ಲೂ ನೋಡದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಪ್ರಪಂಚದ ಯಾವುದೇ ಒಂದು ಮತ ತೆಗೆದುಕೊಳ್ಳಿ, ಆ ಮತದಲ್ಲಿ ಯಾವುದೋ ಒಂದು ಒಳ್ಳೆಯ ಅಂಶ ಇದೆ ಅಂತಂದರೆ ಅದರ ಮೂಲ ಹುಡುಕ್ತಾ ಹೋದಾಗ ಅದು ಎಲ್ಲಿ ಸಿಗುತ್ತೆ? ನಮಗೆ ನಮ್ಮ ಸಂಸ್ಕೃತಿಯಲ್ಲಿ ಸಿಗುತ್ತೆ, ನಮ್ಮ ಸನಾತನ ಧರ್ಮದಲ್ಲಿ ಸಿಗುತ್ತೆ. ಈ ರೀತಿಯಾಗಿ ನಾನು ನಮ್ಮ ಸನಾತನ ಧರ್ಮದ ಬಗ್ಗೆ ವಿಶೇಷವಾದಂಥ ಒಲವನ್ನು ಬೆಳೆಸ್ಕೊಂಡ್ಬಿಟ್ಟಿದ್ದೀನಿ. ಯಾಕೆ ಅಂತಂದರೆ ನನ್ನ ಸನಾತನ ಧರ್ಮದಲ್ಲಿ ಬಂದಿರುವಂಥ ಆಚಾರ ವಿಚಾರಗಳನ್ನು, ಸಂಸ್ಕಾರ ಸಂಸ್ಕೃತಿಗಳನ್ನು, ವಿಜ್ಞಾನ ಸುಜ್ಞಾನಗಳನ್ನು, ಪ್ರಜ್ಞಾನಗಳನ್ನು ಪಡ್ಕೊಂಡು ಸಾಮಾನ್ಯ ಜ್ಞಾನವನ್ನು ಯಥೇಚ್ಛವಾಗಿ ಬೆಳೆಸಿಕೊಂಡು ಅಸಾಮಾನ್ಯ ವ್ಯಕ್ತಿಯಾಗಿ ಬಾಳುವಂತಹ ಜ್ಞಾನವನ್ನು ಕೊಡುವಂಥದ್ದು ನಮ್ಮ ಸನಾತನ ಧರ್ಮ. ಹಾಗಾಗಿ ನಮ್ಮ ಸನಾತನ ಧರ್ಮದಲ್ಲಿ ಬಂದಿರುವಂಥ ಈ ಆಚಾರ ವಿಚಾರಗಳನ್ನು ಪ್ರಪಂಚದಾದ್ಯಂತ ಬೇರೆಯವರೆಲ್ಲ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ, ಏನು ಬೆಳೆಸ್ಕೊಳ್ತಾ ಇದ್ದಾರೆ, ಹೇಗೆ ತಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ತಾ ಇದ್ದಾರೆ, ಹೇಗೆ ತಮ್ಮ ಜೀವನದಲ್ಲಿ ಬೇಕಾಗಿರುವಂಥ ಸಕಲ ಸಂಪತ್ತುಗಳನ್ನು ಪಡೀತಾ ಇದ್ದಾರೆ ಅಂತನ್ನೋದನ್ನು ತಿಳಿಸ್ಕೊಡ್ಬೇಕು ಅನ್ನೋಂಥದ್ದು ಹಲವಾರು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು, ಅಲ್ಲಿನ ಲೆಕ್ಚರರ್ಗಳು, ಅಲ್ಲಿನ ಪ್ರಿನ್ಸಿಪಾಲ್ಗಳು, ಅಲ್ಲಿನ ಹೆಡ್ ಮಾಸ್ಟರ್ಗಳು, ಹಾಗೆ ನನ್ನ ಹಳೆಯ ವಿದ್ಯಾರ್ಥಿಗಳು ಇವರೆಲ್ಲರೂ ಕೂಡ ಕೇಳ್ಕೊಳ್ತಾ ಇದ್ರು. ಏನು ಅಂತಂದರೆ, ಗುರುಗಳ ಬರೀ ಜೀವನ ವಾಸ್ತು ಮೂಲಕ ವಾಸ್ತುಗೆ ಸಂಬಂಧಪಟ್ಟಂಗೆ ಶಾಸ್ತ್ರಗಳಿಗೆ, ವಾಸ್ತು, ಆಸ್ಟ್ರಾಲಜಿ, ನ್ಯೂಮರಾಲಜಿ, ಫೆಂಕ್ಷು ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ, ಬಟ್ ನಿಮ್ಮ ಕ್ಲಾಸನ್ನು ನಾವು ಬೇಕಾದಷ್ಟು ಅಟೆಂಡ್ ಮಾಡಿ ಆ ಟೋಟಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್, ಆ ವ್ಯಕ್ತಿತ್ವ ವಿಕಸನ ತುಂಬ ಚೆನ್ನಾಗಿ ಮಾಡಿದ್ರಿ. ಅನೇಕ ವಿಚಾರಗಳನ್ನು ನಾವು ಮನದಟ್ಟು ಮಾಡ್ಕೊಂಡು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀವಿ, ಅತ್ಯುತ್ತಮ ಜೀವನವನ್ನು ಬಾಳ್ತಾ ಇದ್ದೀವಿ. ಹಾಗೆ ಮತ್ತೆ ಮತ್ತೆ ನಿಮ್ಮ ಮಾತುಗಳನ್ನು ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ನೀವು ಹಂಚ್ಕೊಳ್ತಾ ವಿಚಾರಧಾರೆಗಳು ತುಂಬ ಪ್ರಾಕ್ಟಿಕಲ್ ಆಗಿರುತ್ತೆ ಅಂತ, ಪ್ರಾಯೋಗಿಕವಾಗಿರುತ್ತೆ. ಏನೋ ದೊಡ್ಡ ಸೈನ್ಸ್ ಥರ ನಾನು ಮಾತಾಡಲ್ಲ. ಎಂಥ ದೊಡ್ಡ ಸೈನ್ಸ್ ಇದ್ದರೂ ಅದನ್ನು ಸಿಂಪ್ಲಿಫೈ ಮಾಡಿ ಮಾತಾಡುವಂಥದ್ದು ನನ್ನ ಸಹಜ ಗುಣ. ಹಾಗಾಗಿ ನಿಮ್ಮೆಲ್ಲರ ಜೊತೆನೂ ಈ ಒಂದು ಕ್ರಿಶ್ ಜೀವನ್ ಶಾಲಾ ಯೂಟ್ಯೂಬ್ ಚಾನಲ್ ಮೂಲಕ ನಿಮ್ಮೆಲ್ಲರ ಜೊತೆನೂ ಈ ವಿಚಾರಗಳನ್ನು ಹಂಚ್ಕೋಬೇಕು ಅಂತ ಭಾಳ ದಿನಗಳಿಂದ ನಡೀತಾ ಇದ್ದಂಥ ಒಂದು ಪ್ರಯತ್ನ ಈಗ ಅದು ಸಫಲವಾಗ್ತಾ ಇದೆ. ಓಕೆ, ಪ್ರತಿಯೊಂದು ಎಪಿಸೋಡಲ್ಲೂ ಒಂದು ಸಣ್ಣ ಸಣ್ಣ ವಿಚಾರಗಳು, ಆ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಳೋದ್ರಿಂದ ಆಗುವಂಥ ನಮಗೆ ಪ್ರಯೋಜನಗಳೇನು, ಇದನ್ನು ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ. ಓಕೆ, ಮೊಟ್ಟ ಮೊದಲಾಗಿ ಏನು ಅಂತಂದರೆ, ಕೇಳೋ ನನ್ನ ರನ್ನ ಉಣುವ ಮುನ್ನ ಕೈಲಿಡಿದು ಅನ್ನ, ನೆನೆ ನಿನ್ನ ತಂದೆ ತಾಯಿಯನ್ನು, ನೆನೆ ಗುರು ಹಿರಿಯರನ್ನು, ನೆನೆ ಬಲಿಷ್ಠ ಭವ್ಯ ಭಾರತವನ್ನು, ನೆನೆ ಕನ್ನಡವನ್ನು, ನಿನ್ನ ಬಾಳಾಗುವುದು ಚಿನ್ನ ಅಂತ. ಇದು ಏನನ್ನು ಸೂಚಿಸುತ್ತೆ ಅಂತಂದರೆ, ನೀವು ಕೃತಜ್ಞತಾಪೂರ್ವಕವಾಗಿ ಯಾವ ರೀತಿ ಬಾಳಬೇಕು ಅಂತ ಅನ್ನೋದನ್ನು ತಿಳಿಸುತ್ತೆ. ಯಾವ ಮನುಷ್ಯನಿಗೆ ಕೃತಜ್ಞತೆ ಇರುತ್ತೋ ಅವನ ಜೀವನದಲ್ಲಿ ಬಹಳ ಎತ್ತರಕ್ಕೆ ಬೆಳೀತಾನೆ. ಯಾವ ಮನುಷ್ಯನಿಗೆ ಕೃತಜ್ಞತೆ ಅನ್ನೋದಿಲ್ವೋ ಅವನು ಎಂದೂ ಕೂಡ ಜೀವನದಲ್ಲಿ ಎತ್ತರಕ್ಕೆ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಟೆಂಪ್ರವರಿಯಾಗಿ ಬೆಳಿಬೋದು, ಆದರೆ ಪರಿಪೂರ್ಣವಾದಂಥ ಜೀವನವನ್ನು ನಡೆಸಬೇಕು, ಸುಖ ಸಂತೋಷ ನೆಮ್ಮದಿಯಿಂದ ಬಾಳಬೇಕು ಅಂತಂದರೆ ಅವನಿಗೆ ಕೃತಜ್ಞತೆ ಅನ್ನೋದು ಇರಲೇಬೇಕು. ಸೊ ಹೇಳ್ತಾ ಇರ್ತಾರಲ್ಲ, ಇಂಗ್ಲೀಷಲ್ಲಿ ಹೇಳ್ತಾ ಇರ್ತಾರೆ, ಗ್ರ್ಯಾಟಿಟ್ಯೂಡ್ ಈಸ್ ದ ಗ್ರೇಟೆಸ್ಟ್ ವರ್ಚ್ಯೂ ಟು ಡೆವಲಪ್ ಇನ್ ಯುವರ್ ಲೈಫ್ ಇನ್ ಎ ಗ್ರೇಟರ್ ವೇ ಅಂತ. ಮೊಟ್ಟ ಮೊದಲನೆಯ ಮೌಲ್ಯ ಜೀವನದಲ್ಲಿ ಯಾರು ಏನನ್ನು ಕಲ್ತ್ಕೋಬೇಕು ಅಂತ ಅನ್ನೋದಾಗ ಗ್ರ್ಯಾಟಿಟ್ಯೂಡ್, ಈ ಕೃತಜ್ಞತೆಯನ್ನು ಕಲ್ತ್ಕೋಬೇಕು ಅಂತ ಹೇಳುತ್ತೆ. ಹಾಗಾಗಿ ನಾನು ಹೇಳ್ತಾ ಇರ್ತೀನಿ, ಒಂದು ಸಲ ದಿನ ನಾವು 3 ಹೊತ್ತು ತಿಂತಾ ಇರ್ತೀವಿ. ಕೆಲವರು 2 ಹೊತ್ತು ತಿಂತಾರೆ, ಕೆಲವರು 5 ಹೊತ್ತು ತಿಂತಾರೆ, ಕೆಲವರು 7 ಹೊತ್ತು ತಿಂತಾರೆ. ತಿನ್ನೋದಕ್ಕಿಂತ ಮುಂಚೆ ಯಾರನ್ನು ನೆನೆಸ್ಕೋಬೇಕು? ಜನ್ಮ ಕೊಟ್ಟಂತಹ, ನಮ್ಮನ್ನು ಸಾಕಿ ಸಲಹಿದಂಥ ತಂದೆ ತಾಯಿಯನ್ನು ನಾವು ಕೃತಜ್ಞತಾಪೂರ್ವಕವಾಗಿ ನೆನೆಸ್ಕೋಬೇಕು. ನಮಗೆ ಜೀವನದಲ್ಲಿ ಬೇಕಾಗಿರುವಂಥ ಅನೇಕ ವಿಷಯಗಳನ್ನು ತಿಳಿಸಿ ನಮ್ಮನ್ನು ಉತ್ತಮ ವಿದ್ಯಾರ್ಥಿಗಳನ್ನಾಗಿ, ಉತ್ತಮ ವ್ಯಕ್ತಿಗಳಾಗಿ ರೂಪುಗೊಳಿಸೋದಕ್ಕೆ ಸಾಕಷ್ಟು ಜನ ಗುರು ಹಿರಿಯರು ನಮಗೆ ಸಹಾಯವನ್ನು ಮಾಡಿದ್ದಾರೆ, ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು.
ಹಾಗೆ ನೋಡಕ್ಕೆ ಹೋದಾಗ ಇನ್ಯಾರಿಗೆ, ಈ ನನ್ನ ತಾಯಿ ಬಲಿಷ್ಠ ಭವ್ಯ ಭಾರತ, ಈ ಭಾರತ ಮಾತೆಯನ್ನು ನಾವು ಕೃತಜ್ಞತಾಪೂರ್ವಕವಾಗಿ ಸ್ಮರಿಸಬೇಕು. ಹಾಗೆ ನಮಗೆ ಈ ಕನ್ನಡ ನಾಡಿನ ನೆಲ ಜಲ ಎಲ್ಲವೂ ಕೂಡ ನಮಗೆ ಬೇಕಾಗಿರೋದು ಎಲ್ಲ ಸಕಲ ಸಂಪತ್ತುಗಳನ್ನು ಕೊಟ್ಟಿದೆ. ಹಾಗಾಗಿ ಈ ಕನ್ನಡ ತಾಯಿಯನ್ನು, ಕನ್ನಡ ಭಾಷೆಯನ್ನು ನಾವು ಕೃತಜ್ಞತಾಪೂರ್ವಕವಾಗಿ ಸ್ಮರಿಸ್ಬೇಕು ಅಲ್ವಾ. ಸೊ ಇದನ್ನು ಸ್ಮರಿಸೋದ್ರಿಂದ ಏನಾಗುತ್ತೆ, ನಮ್ಮ ಜೀವನದಲ್ಲಿ ಮತ್ತಷ್ಟು ಮಗದಷ್ಟು ಈ ಎಲ್ಲವೂ ಕೂಡ ನಮಗೆ ಇನ್ನಷ್ಟು ಮತ್ತಷ್ಟು ಏನಾಗುತ್ತೆ, ನಮಗೆ ಸೌಕರ್ಯಗಳನ್ನು ಕೊಡ್ತಾ ಹೋಗುತ್ತೆ, ಸಹಾಯವನ್ನು ಮಾಡ್ತಾ ಹೋಗುತ್ತೆ, ನಮ್ಮ ಜೀವನದಲ್ಲಿ ಪ್ರಗತಿಯನ್ನು ಕಾಣೋದಕ್ಕೆ ಬೇಕಾಗಿರುವಂಥ ದಿವ್ಯ ಜ್ಞಾನವನ್ನು ಕೊಡ್ತಾ ಹೋಗುತ್ತೆ. ಪ್ರಾಣಿ ಪಕ್ಷಿಗಳಲ್ಲಿದೆ, ನಾನು ನೋಡ್ತಾ ಇರ್ತಿಲ್ಲ ಬೇಕಾದಷ್ಟು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲೆಲ್ಲ ನೋಡಿದಾಗ ಆ ಪ್ರಾಣಿ ಪಕ್ಷಿಗಳಿಗೆ ಅದೆಷ್ಟು ಕೃತಜ್ಞತಾ ಭಾವ ಇರುತ್ತೆ ಅಂತಂತಂದರೆ ಅಷ್ಟು ಕೃತಜ್ಞತಾ ಭಾವ ಇರುತ್ತೆ. ಒಂದು ನಾಯಿಗೆ ಒಂದು ಬನ್ ಹಾಕ್ಬಿಟ್ರೆ, ಒಂದು ಬಿಸ್ಕೆಟ್ ಹಾಕ್ಬಿಟ್ರೆ ನೀವು 15 ದಿನ ಅಲ್ಲ 1 ತಿಂಗಳು ಬಿಟ್ಟು ಹೋದರೂ ಕೂಡ ನಿಮ್ಮನ್ನು ನೋಡಿ ಬಾಲ ಅಲ್ಲಾಡಿಸುತ್ತೆ. ಹಾಗೆ ನೋಡೋಕೆ ಹೋದಾಗ ಎಷ್ಟೋ ಕಡೆ ನೋಡ್ತಾ ಇರ್ತಲ್ಲ, ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ದಾಗ ಕೆಲವೊಂದು ಕಡೆ ಆಶ್ಚರ್ಯ ಆಗುತ್ತೆ. ಕಾಡು ಮೃಗಗಳು ಅದಕ್ಕೆ ಏನೋ ಒಂದು ತೊಂದರೆ ಆಗಿದ್ದಾಗ ಯಾವುದೋ ಒಬ್ಬ ಮನುಷ್ಯ ಹೋಗಿ ಅದನ್ನು ಆ ತೊಂದರೆಯಿಂದ ಕಾಪಾಡಿದಾಗ ಮತ್ತೆ ಯಾವತ್ತಾರು ಹೋದಾಗ ಆ ಕಾಡು ಮೃಗಗಳು ಈ ಮನುಷ್ಯನನ್ನು ಗೌರವಿಸ್ತವೆ, ಗುರುತಿಸ್ತವೆ, ಕೃತಜ್ಞತಾಪೂರ್ವಕವಾಗಿ ಅವನಿಗೆ ಯಾವುದೇ ರೀತಿಯಾದಂಥ ಒಂದು ತೊಂದರೆಯನ್ನು ಕೊಡೋದಿಲ್ಲ. 5 ಅರಿವುಳ್ಳಂಥ ಈ ಪ್ರಾಣಿಗೆ ಅಷ್ಟಿರಬೇಕಾದಾಗ 6 ಅರಿವುಳ್ಳಂತಹ ಈ ಮನುಷ್ಯ ಇನ್ನೆಷ್ಟು ಕೃತಜ್ಞತಾಪೂರ್ವಕವಾಗಿರ್ಬೇಕಲ್ವಾ. ಹಾಗಾಗಿ ಜೀವನದಲ್ಲಿ ನಾವು ಮೊಟ್ಟ ಮೊದಲಾಗಿ ಅಳವಡಿಸ್ಕೋಬೇಕಾಗಿರೋದು ಏನಂತಂದರೆ ಕೃತಜ್ಞತೆ. ಯಾರು ಏನೇ ಮಾಡಲಿ, ಅದು 1 ರೂಪಾಯಿ ಸಹಾಯನಾದ್ರೂ ಮಾಡಲಿ, ಕೋಟಿ ರೂಪಾಯಿ ಸಹಾಯನಾದ್ರೂ ಮಾಡಲಿ, ಆ ಕೃತಜ್ಞತೆಯನ್ನು ನಾವು ಬೆಳೆಸ್ಕೊಳ್ತಾ ಹೋಗಬೇಕು. ಎಷ್ಟು ಕೃತಜ್ಞತೆಯನ್ನು ಬೆಳೆಸ್ಕೊಳ್ತಾ ಹೋಗ್ತಾ ಇರ್ತೀವಿ ನಾವು ಜೀವನದಲ್ಲಿ, ಅಷ್ಟೇ ಉನ್ನತ ಗತಿಗೆ ಹೋಗ್ತಾ ಇರ್ತೀವಿ, ಎತ್ತರಕ್ಕೆ ಬೆಳೀತಾ ಹೋಗ್ತಾ ಇರ್ತೀವಿ. ಸುಖ ಶಾಂತಿ ನೆಮ್ಮದಿ ನಮ್ಮ ಜೀವನದಲ್ಲಿ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಆರೋಗ್ಯ ಆಯುಷ್ಯು ಎಲ್ಲವೂ ಬರುತ್ತೆ. ಹಾಗಾಗಿ ಇವತ್ತಿನ ಮೊಟ್ಟ ಮೊದಲನೇ ದಿನದಲ್ಲಿ ಈ ಕೃತಜ್ಞತೆಯ ಮೂಲಕ ನಾವು ನಮ್ಮ ಜೀವನವನ್ನು ಆರಂಭಿಸೋಣ. ಪ್ರತಿದಿನ ಅಷ್ಟೇ ಬೆಳಗ್ಗೆ ಹೇಳ್ತಾ ಇದ್ದಂಗೆ ಒಂದು ಕೃತಜ್ಞತೆ ಇಡೀ ಪ್ರಕೃತಿಗೆ, ಆ ಭಗವಂತನಿಗೆ, ತಂದೆ ತಾಯಂದರಿಗೆ, ಗುರು ಹಿರಿಯರಿಗೆ, ಭಾರತ ಮಾತೆಗೆ, ಕನ್ನಡ ನಾಡಿಗೆ ನಾವು ನಮ್ಮ ಕೃತಜ್ಞತೆಯನ್ನು ಅರ್ಪಿಸ್ತಾ ಹೋದಾಗ ನೋಡ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಜೀವನ ಅಂತಂತಂದರೆ ಸಾರ್ಥಕ ಅನಿಸುತ್ತೆ. ನಾನಂತ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನನ್ನ ಅನೇಕ ವಿದ್ಯಾರ್ಥಿಗಳು, ಸಾವಿರಾರು ವಿದ್ಯಾರ್ಥಿಗಳು ಇದನ್ನು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಹೇಳ್ತಾ ಇರ್ತಾರೆ, ಗುರುಗಳೇ ಏನೋ ಒಂದು ಸಂತೋಷ ಆಗುತ್ತೆ, ಕೃತಜ್ಞತೆಯನ್ನು ಅರ್ಪಿಸಿದಾಗ ಏನೋ ಒಂದು ಸಂತೋಷ ಆಗುತ್ತೆ. ಒಂದು ಹೋಟ್ಲಿಗೆ ಹೋಗ್ತೀವಿ, ಅವ್ನು ವೆಯ್ಟ್ರ್ ಬರ್ತಾನೆ, ಇಡ್ಲಿ ಕೊಡ್ತಾನೆ, ತಿಂಡಿ ಕೊಡ್ತಾನೆ, ಮಾಡ್ತಾನೆ, ಅವ್ನಿಗೊಂದು ಥ್ಯಾಂಕ್ಸ್ ಹೇಳಿ ನೋಡಿ, ಅವನ ಮುಖದಲ್ಲಿ ಬರುವಂಥ ಮಂದಹಾಸ ನೋಡಿ, ಅದನ್ನ ನೋಡ್ತಾನೆ ನಿಮ್ಗೊಂದು ನಗು ಬಂದ್ಬಿಡುತ್ತೆ ಅಲ್ವಾ. ಸೊ ಜೀವನದಲ್ಲಿ ನಗ್ನಗ್ತಾ ಇರಬೇಕು, ಮುಂದೆ ಎಂಥ ಕಷ್ಟ ಬಂದರೂ ನುಗ್ಗುತ್ತಾ ಇರಬೇಕು. ಅದಕ್ಕೆ ಹೇಳ್ತಾ ಇರ್ತೀನಿ, ನುಗ್ಗುತ್ತಾ ಇರಬೇಕು ಅಂತ, ನಗುತ್ತಾ ಇರಬೇಕು, ನುಗ್ಗುತ್ತಾ ಇರಬೇಕು ಜೀವನದಲ್ಲಿ ಅಂತಂತ. ಸೊ ನಗುತ್ತಾ ಇರಬೇಕು, ನುಗ್ಗುತ್ತಾ ಇರಬೇಕು ಅಂತಂದಾಗ ಆ ಕೃತಜ್ಞತೆ ಅನ್ನುವಂಥ ಆ ಒಂದು ದೊಡ್ಡ ಆಶೀರ್ವಾದ ಏನಿರುತ್ತಲ್ಲ ಅದು ನಮ್ಮನ್ನು ಸದಾ ಕಾಪಾಡ್ತಾ ಇರುತ್ತೆ. ಹಾಗಾಗಿ ನೀವು ಎಲ್ಲರೂ ಕೂಡ ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಂಥ ಈ ದಿವ್ಯ ಜ್ಞಾನವನ್ನು ಪಡ್ಕೊಂಡು ನಾವು ದಿವ್ಯ ಚೇತನಗಳಾಗಿ ಭವ್ಯ ಭಾರತವನ್ನು ಕಟ್ಟುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ದುಡಿಯುವಂಥ ಸಂಕಲ್ಪವನ್ನು ಮಾಡೋಣ. ನಮ್ಮ ಜೀವನವನ್ನು ಮತ್ತು ನಮ್ಮ ಬಂಧು ಬಾಂಧವರ ಜೀವನವನ್ನು, ನಮ್ಮ ಭಾರತ ದೇಶದ ಈ ಮಹತ್ತರವಾದ ಭವಿಷ್ಯವನ್ನು ರೂಪಿಸುವಂತಹ ಶಿಲ್ಪಿಗಳು ನಾವಾಗೋಣವಾ? ಎಸ್, ಆಗೋಣ. ಭಗವಂತ ಎಲ್ರಿಗೂ ಕೂಡ ಆಯುಷ್ಯ, ಆರೋಗ್ಯ, ಉಲ್ಲಾಸ, ಉತ್ಸಾಹ, ವಿವೇಕ, ಜ್ಞಾನ, ವೈರಾಗ್ಯವನ್ನು ಯಥೇಚ್ಛವಾಗಿ ಕೊಟ್ಟು ಎಲ್ಲರ ಜೀವನದಲ್ಲೂ ಕೂಡ ಸುಖವನ್ನು ಕರುಣಿಸಲಿ ಅಂತ ಕೇಳ್ಕೊಳ್ತಾ ನಮಸ್ತೆ, ಜೈ ಹಿಂದ್.